ಅಕ್ಷಿತಾ ಬ್ರೋ, ನಿಮ್ಮ ವೈಫ್ಗೆ ಕೊಟ್ಟಿರೋ ಫಸ್ಟ್ ಗಿಫ್ಟ್ ಏನು? ಇದನ್ನ ನೀವು ಹೇಳಲೇಬೇಕು. ನೀವು ನಿಮ್ಮ ಹೆಂಡತಿನ ಎಷ್ಟು ಇಷ್ಟಪಡ್ತೀರಾ, ಎಷ್ಟು ಪ್ರೀತಿ? ಸಚಿನ್ SP, ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಬ್ರೋ ಹೇಳು. ಇಷ್ಟೊಂದು ದಿನದಿಂದ ತುಂಬ ಜನ ಕೇಳ್ತಿದ್ರು Q&A ಮಾಡಿ ಅಂತ. ಫೈನಲಿ ಟೈಮ್ ಟು ಮೇಕ್ Q&A. ಇವತ್ತು ನೆನ್ನೆ ಕೆಲವೊಂದು ಕ್ವಶನ್ಸ್ ಬಂದಿದ್ದವು ನನಗೆ. ನಾನೇ Q&A ಕೇಳಿದೆ, ಸ್ಟೋರಿ ಹಾಕಿದೆ ಇನ್ಸ್ಟಾದಲ್ಲಿ. ಕೆಲವೊಂದು ಕ್ವಶನ್ಸ್ ಬಂದಿದ್ದಾವೆ ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ. ನನಗೂ ತುಂಬ ದಿನದಿಂದ ಆಸೆ ಇತ್ತು, ನಾನು ಹೇಳಬೇಕು, ಸ್ವಲ್ಪ ಕ್ಲಾರಿಟಿ ಕೊಡಬೇಕು, ನಾವೇನು, ಎಲ್ಲಿರ್ತೀವಿ, ಏನು ಕತೆ, ಏನು ಮಾಡ್ತೀವಿ ಎಲ್ಲದ್ರ ಬಗ್ಗೆ ನಿಮಗೆ ಸ್ವಲ್ಪ ತಿಳಿಸ್ಕೊಡ್ಬೇಕಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಒಂದು ಟೈಮ್ ಬೇಕಾಗಿತ್ತು. ಇವತ್ತು ಆ ಟೈಮ್ ಬಂದಿದೆ. ಇವಾಗ ನಾವು ಒಂದು ಬೆಟ್ಟದಲ್ಲಿದ್ದೀವಿ. ನರಸಿಂಹಸ್ವಾಮಿ ಇದೆ ನಮ್ಮ ಹಿಂದೆಗಡೆ. ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು, ಅಂದರೆ ಇದು ಯೂಟ್ಯೂಬ್ ಲಾಗಲ್ಲಿ, ಇನ್ನೊಂದು ಹಳೆ ಲಾಗಲ್ಲಿ ಬಂದಿರುತ್ತೆ ನೋಡಿ. ಆದರೆ ಇದಕ್ಕೆ ಮುಂಚೆ ಇಲ್ಲ, ಇದಾದಮೇಲೆ ಅಪ್ಲೋಡ್ ಆಗಿರುತ್ತೆ ವಿಡಿಯೋ. ಇದು ಹಳೆ ವಿಡಿಯೋ, ಅಂದರೆ ದೇವಸ್ಥಾನದ ವಿಡಿಯೋ ಅಲ್ಲ. ಇದು ಒಂದು ತುಮಕೂರು ಹತ್ರನೇ ಇದೆ. ಸೊ ಏನಪ್ಪ ಅಂದರೆ ಇವಾಗ ನೀವು ಕೇಳಿರೋ ಕ್ವಶನ್ಸ್ಗೆ ಆನ್ಸರ್ ಮಾಡ್ಕೊಂಡು ಹೋಗ್ತೀವಿ. ಕೆಲವೊಂದು ಕ್ವಶನ್ಸ್ಗಳಿಗೆ ಆನ್ಸರ್ ಸಿಗೋದಿಲ್ಲ, ಕೆಲವೊಂದು ಕ್ವಶನ್ಗಳಿಗೆ ಆನ್ಸರ್ ಸಿಗುತ್ತೆ. ಆಲ್ಮೋಸ್ಟ್ ಒಂದು 90% ಕ್ವಶನ್ಸ್ಗೆಲ್ಲ ನಾವು ಡೆಫಿನೆಟ್ಲಿ ಆನ್ಸರ್ ಮಾಡ್ತೀವಿ. ಇನ್ನೊಂದು 10% ಏನು ಅಂತ ತುಂಬ ಕ್ಲೋಸ್ ಟು ಅವರ್ ಪರ್ಸ್ನಲ್ ಲೈಫ್ ಇದೆ, ಅದನ್ನ ಸ್ವಲ್ಪ ಹೇಳೋದಕ್ಕಾಗಲ್ಲ, ಅದನ್ನ ಬೇಜಾರು ಮಾಡ್ಕೋಬೇಡಿ, ಓಕೆನಾ? ಫಸ್ಟ್ ಕ್ವಶನ್ ಬಂದು ನಾನು ಕ್ವಶನ್ ಕೇಳ್ತೀನಿ, ನೀನು ಆನ್ಸರ್ ಮಾಡು, ಓಕೆನಾ? ಓಕೆ. ಯಾರು? ಅಲ್ಲ ಒಂದು ನಿಮಿಷ ಇರು. ಎಲ್ಲಿಂದ ಕ್ವಶನ್ ಸ್ಟಾರ್ಟ್ ಮಾಡೋಂತಂದರೆ ಸುಮಾರು ಬಂದಿದ್ದಾವೆ. ಒಂದು ನಿಮಿಷ ಇರಿ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಹಿಂಗೆ ಮಾಡ್ಕೊಂಡೋಗು. ಫಸ್ಟ್ ಕ್ವಶನ್ನೇ ವಿನು ಸೂಪರ್ ಅಂತ ಕಮೆಂಟ್. ಅದು ಕ್ವಶನ್ ಅಲ್ಲ, ದಟ್ಸ್ ಅ ಕಮೆಂಟ್. ನೆಕ್ಸ್ಟ್ ಬಂದಿರೋದೇ ಕ್ವಶನ್ನು. ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಲ್ಲಿಂದನೇ ಕ್ವಶನ್ ಬಂದಿದೆ. ಪೂಜಾ ಕೇಳಿರೋದು, ಲವ್ ಮಾಡಿದ ಮ್ಯಾಟರ್ನ ನನ್ನ ಹತ್ರ ಮುಚ್ಚಿಟ್ಟಿದ್ದು ಯಾಕೆ? ನನಗೆ ಅದು ತುಂಬ ಸ್ಯಾಡ್ ಮ್ಯಾಟರ್. ಸೊ ಅಟ್ಲೀಸ್ಟ್. ಯಾರು ಪೂಜಾ? ನಿನ್ನ ತಂಗಿ, ನನ್ನ ಫ್ರೆಂಡ್, ನಮ್ಮ ಅಕ್ಕ. ಒಂಥರ ಸೂತ್ರಧಾರಿ, ಪಾತ್ರಧಾರಿ ಎಲ್ಲ ನೀನೇ ಕಣಮ್ಮ ತಾಯಿ. ಇದೇನಿದೆ ಈ ಪ್ರತಿಭೆ ಇವತ್ತು ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ ಪೂಜಾನೇ. ಅಂದರೆ ಇವಳು ಬಂದು ಅವಳು ಕ್ಲಾಸ್ಮೇಟು, ನಂಗೆ ತಂಗಿ ಪೂಜಾ. ಇವಳು ಅವಳು ಕ್ಲಾಸ್ಮೇಟು. ಅವಳ ಕಡೆಯಿಂದ ನನಗೆ ಪರಿಚಯ ಆಗಿತ್ತು. ಏನಾಯ್ತಂತಂದರೆ ಪೂಜನ್ಗೆ ಗೊತ್ತಾಗೋದಕ್ಕೂ ಮುಂಚೆನೇ ನಾವು ಲವ್ ಮಾಡ್ತಿದ್ವಿ. ಅದಾದ್ಮೇಲೆ ಏನು ಗೊತ್ತಾ, ನಾನು ಹೇಳ್ತೀನಿ ಅದ್ರ ಬಗ್ಗೆ, ಓಕೆನಾ? ಇವರಿಗೆ ಗೊತ್ತು ನಾನು ಪೂಜನ್ ಫ್ರೆಂಡ್ ಅಂತ, ಬಟ್ ನನಗೆ ಗೊತ್ತಿಲ್ಲ ಇವ್ರು ಪೂಜಾ ನನ್ನ ಗಂಡ ಅಂತ. ಅದು ನಾನು ಇನ್ಸ್ಟಾಗ್ರಾಮಲ್ಲಿ ಇವ್ರದ್ದು ಪ್ರೈವೇಟ್ ಅಕೌಂಟಲ್ಲಿ ಅವಳನ್ನ ಫಾಲೋ ಮಾಡ್ತಿದ್ದಕ್ಕೆ ಅವಾಗ ಹೇಳಿದ್ದು, ಹೌದು ನನ್ನ ಕಸಿನ್ ಸಿಸ್ಟರ್ ಅವಳು ಅಂತ. ಅಲ್ಲಿವರೆಗೂ ನನಗೂ ಗೊತ್ತಿಲ್ಲ ಇವರು ಪೂಜನ್ ಬ್ರದರ್. ಆಮೇಲೆ ಏನಾಯ್ತು, ಸೆಕೆಂಡ್ ಮೀಟಲ್ಲಿ ನಾನು ಫಸ್ಟ್ ಮೀಟ್ ಒಳಗಿದೆ. ಫಸ್ಟ್ ಮೀಟ್ ಹೇಳ್ತೀನಿ ಎಲ್ಲಿ ಅಂತ. ಸೆಕೆಂಡ್ ಮೀಟು ಓರಿಯನ್ ಮಾಲು ಅಲ್ವಾ? ಅಲ್ಲಿ ಬಂದಾಗ ಪೂಜಾ ಫುಲ್ ಶಾಕು. ಇವ್ರೇನಕ್ಕೆ ಇಷ್ಟು ಕ್ಲೋಸಾಗಿ ಮಾತಾಡ್ತಿದ್ದಾರೆ, ಅದು ಫಸ್ಟ್ ಮೀಟಲ್ಲೇ ಅಂತ. ಸಾರಿ, ನಾನು ಅವತ್ತು ಸಾರಿ ಕೇಳಿದ್ದೀನಿ. ಇನ್ನೊಂದ್ಸಲ ಎಲ್ಲರ ಮುಂದೆ ಸಾರಿ ಕೇಳ್ತೀನಿ, ದಯವಿಟ್ಟು ಕ್ಷಮಿಸಿ. ಸಾರಿ. ಇನ್ನೊಬ್ರು ನೆಕ್ಸ್ಟ್ ಉಮಂತ್ ಕನ್ನಡ. ಬ್ರೋ, ನಿಮ್ಮ ಜೋಡಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್. ಥ್ಯಾಂಕ್ ಯು, ತುಂಬಾನೇ ಥ್ಯಾಂಕ್ಸ್. ನೀವು ನಿಮ್ಮ ಹೆಂಡತಿನ ಎಷ್ಟು ಇಷ್ಟಪಡ್ತೀರಾ, ಎಷ್ಟು ಪ್ರೀತಿ ಮಾಡ್ತೀರಾ? ಹೆಂಡತಿ ಸ್ಥಾನ ಕೊಡೋವಷ್ಟು ಪ್ರೀತಿ ಮಾಡ್ತೇನೆ. ಹಂಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಹೆಂಡತಿ ಸ್ಥಾನ ಕೊಡೋವಷ್ಟು ನಾನು ಇವಾಗ ಆಲ್ರೆಡಿ ಮದ್ವೆ ಆಗಿದ್ದೀರಾ. ಅದೇ ಪ್ರಪಂಚದಲ್ಲಿ ಇಷ್ಟು ಹುಡುಗಿರಿದ್ರು ನಾನು ನಿನ್ನ ಮದ್ವೆ ಆಗಿದ್ದೀನಿ ಅಂತಂದ್ರೆ ನಾನು ನಿನ್ನ ಇಷ್ಟಪಡ್ತೀನಿ ಅಂತ ನೀನು ಅಲ್ಲಿಗೆ ಅರ್ಥ ಮಾಡ್ಕೊ. ನಾನು ನಿನಗೆ ನನ್ನ ಹೆಂಡತಿ ಸ್ಥಾನ ಕೊಟ್ಟಿದ್ದೀನಿ, ಓಕೆನಾ? ಅಷ್ಟು ಪ್ರೀತಿ ಮಾಡ್ತೀನಿ. ಸಚಿನ್ SP, ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಬ್ರೋ, ಒಂದು ಸ್ವಲ್ಪ ದಿನ ಲವ್ ಮಾಡಿದ್ವಿ, ಆಮೇಲೆ ಮನೇಲಿ ಮದುವೆ ಮಾಡಿಸಿದ್ರು. ಲವ್ ಕಮ್ ಅರೇಂಜ್ ಮ್ಯಾರೇಜ್. ಚೇತನ್ ಗೋಲ್ಡೆ. ಬ್ರೋ, ಯು ಮ್ಯಾರಿಡ್, ಡೇಟ್, ಪ್ಲೇಸ್, ಟೈಮ್? ನಾವು ಮದುವೆ ಆಗಿದ್ದು ಡೇಟ್ ಬಂದು 28 ಏಪ್ರಿಲ್ 28. ಇವರಿಗೆ ನೆನಪೇ ಇರಲ್ಲ, ಓಕೆನಾ? ಇಲ್ಲ, ನೆನಪಿದೆ ಅಂತ. ಒನ್ ಟೈಮ್ ಮೆಮೊರಿ ಅವಲ್ಲ, ಅದನ್ನೆಲ್ಲ ಮರೆಯಲ್ಲ. ಏಪ್ರಿಲ್ ಇವಾಗ ನೆನಪಿಸ್ಕೊಂಡು ಹೇಳಿದ್ದು ಮರ್ತೋಗಿದ್ರು. ಇಲ್ಲ, ಏಪ್ರಿಲ್ 28 ಆಗಿದ್ದು ಮದುವೆ. ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ, ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಮದುವೆ ಆಗಿದ್ದು. ಓಕೆ. ನೆಕ್ಸ್ಟ್ ಬಂದು
ಹರ್ಷಿತಾ ಬ್ರೋ ನಿಮ್ಮ ವೈಫ್ಗೆ ಕೊಟ್ಟಿರೋ ಫಸ್ಟ್ ಗಿಫ್ಟ್ ಏನು? ಇದನ್ನ ನೀವು ಹೇಳಲೇಬೇಕು. ಓಕೆ, ಫಸ್ಟ್ ಗಿಫ್ಟ್ ನಾನು ಹೇಳ್ತೀನಿ. ಏನು ಕೊಟ್ಟೆ ಅಂತ ಹೇಳ್ತೀನಿ. ಇವ್ರೂರು ಬಂದು ದೊಡ್ಡ ಕೊಂಪೆ, ಕುಗ್ರಾಮ. ಇವ್ರಲ್ಲಿ ಒಂದು ಮೆಡಿಕಲ್ ಸ್ಟೋರು ಇಲ್ಲ. ಇವ್ರಿಗಿಂತ ಚೆನ್ನಾಗೇ ಇದೆ. ಇವ್ರೂರಿಗೆ ಬೆಳಗ್ಗೆ ಒಂದು ಬಸ್ ಬರುತ್ತೆ, ಮತ್ತೆ ರಾತ್ರಿ ಅದು ವಾಪಸ್ ಹೋಗುತ್ತೆ. ಅಷ್ಟು ಡೆವಲಪ್ಡ್ ಸಿಟಿ. ಅಂಗಡಿ ಎಲ್ಲಾನು ಇದೆ, ಸುಳ್ಳು ಹೇಳ್ತಿದ್ದಾರೆ. ಬೇಕಿದ್ರೆ ಅದನ್ನು ಒಂದು ವಿಡಿಯೋ ಮಾಡೋಣ. ಓಕೆ, ಇದೆ, ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿದೆ. ಓಕೆನಾ? ಇವ್ರಲ್ಲಿ ಏನಾಗಿತ್ತು ಅಂತಂದ್ರೆ, ಇವಳಿಗೆ ಏನಾಗಿದೆ, ನಾನು ಹೊಸ್ದಾಗಿ ಪರಿಚಯ ಆದಾಗ ಒಂದು ಶೀತ, ಕೆಮ್ಮು, ತಲೆನೋವು, ಜ್ವರ, ಮೂಗು ನೋವು, ಕಿವಿ ನೋವು ಬಂದ್ರೂ ಒಂದು ಮೆಡಿಸನ್ ತೊಗೋಬೇಕಂತಂದರೆ ಒಂದು 3 ಕಿಲೋಮೀಟ್ರ್ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ನಾನು ಇವಳಿಗೆ ಫಸ್ಟ್ ಮೀಟಲ್ಲೇ ಫಸ್ಟ್ ಮೀಟ್ ಅಲ್ಲ ಸೆಕೆಂಡ್ ಮೀಟಲ್ಲಿ ಫಸ್ಟ್ ಮೀಟ್ ಅಂತ ಬಂದರೆ ಚಾಕ್ಲೇಟ್ ಕೊಟ್ಟಿದ್ದೆ. ಸೆಕೆಂಡ್ ಮೀಟಲ್ಲಿ ಒಂದು ಮೆಡಿಸನ್ ಕಿಟ್ ಕೊಟ್ಟಿದ್ದೆ. ಸೆಕೆಂಡ್ ಮೀಟ್ ಓರಿಯನ್ ಮಾಲು. ಓಕೆ, ಥರ್ಡ್ ಮೀಟರ್ ಗಿಫ್ಟ್ ಕೊಟ್ಟಿದ್ದು. ಥರ್ಡ್ ಮೀಟಲ್ಲಿ ಒಂದು ಮೆಡಿಕಲ್ ಕಿಟ್ ಕೊಟ್ಟಿದ್ದೆ, ಮೆಡಿಸನ್ ಕಿಟ್ ಕೊಟ್ಟಿದ್ದೆ. ಕಿಟ್ಟಲ್ಲಿ ಇವಳಿಗೆ ಬೇಕಾಗಿರೋ ಬೇಸಿಕ್ ಟ್ಯಾಬ್ಲೆಟ್ಸ್ ಇತ್ತು. ಟ್ಯಾಬ್ಲೆಟ್ಸ್ ಮತ್ತು ಐ ಡ್ರಾಪ್ಸ್, ಇಯರ್ ಡ್ರಾಪ್ಸ್, ಮತ್ತು ಅಷ್ಟೇ ಅಲ್ವಾ? ಅಂದರೆ ಒಂದು ಬೇಸಿಕ್ ಕಿಟ್ ಇತ್ತು. ಆಲ್ಮೋಸ್ಟ್ ಎಲ್ಲ ಇತ್ತು. ನಿಮ್ಗೇನೇನು ಜ್ವರ, ತಲೆನೋವು, ಕೆಮ್ಮು, ಶೀತ ಈ ಥರ ಏನೇನು ಬರುತ್ತೆ ಎಲ್ಲ ಇಷ್ಟಪ್ಪ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಟು ಬಿ ಆನೆಸ್ಟ್, ಇವತ್ತಿನವರೆಗೂ ಆ ಬಾಕ್ಸ್ನ ಮತ್ತೆ ನಾನು ರೀಫಿಲ್ ಮಾಡಿಲ್ಲ. ಅದು ಒಂದೇ ಲಾಸ್ಟ್ ಟೈಮ್ ಕೊಟ್ಟಿದ್ದು. ಮತ್ತೆ ರೀಫಿಲ್ ಮಾಡಿ ಬಾಕ್ಸ್ ನನ್ನ ಹತ್ರ ಇದೆ. ಇವಾಗ ಏನಾದರೂ ಒಂದು ಶೀತ ಬಂದರು, ಜ್ವರ ಬಂದರು, ಕೆಮ್ಮು ಬಂದರು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕೆ ನಾನೇ ಆಂಬುಲೆನ್ಸ್ ಥರ 24/7 ಇರ್ತೀನಿ. ಅಂಥದ್ರಲ್ಲಿ ಮೆಡಿಕಲ್ ಕಿಟ್ ಯಾಕೆ? ಓಕೆ, ಆಯ್ತು. ನೀವು ಹೇಳಿ, ಯಾರಾದರೂ ಏನು ಗರ್ಲ್ ಫ್ರೆಂಡಿಗೆ ಆ ಥರ ಗಿಫ್ಟ್ ಕೊಡ್ತಾರಾ? ನಾನು ಕೊಟ್ಟಿದ್ದೀನಿ. ಫಸ್ಟ್ ಗಿಫ್ಟ್ ಮೆಮೊರಬಲ್ ಆಗಿರ್ಬೇಕಂತ. ಅದು ತುಂಬ ಮೆಮೊರಬಲ್ ಆಗಿದೆ. ಅಂದರೂ ಇವಾಗಿಲ್ಲ. ನಾನು ಅದ್ರ ಜೊತೆ ಏನು ಕೊಟ್ಟಿದ್ರು ಅಷ್ಟು ಮೆಮೊರಿ ಇಡ್ತಿರಲಿಲ್ಲ ಅನ್ಸುತ್ತೆ. ಇವತ್ತು ಕುತ್ಕೊಂಡು ಯೋಚನೆ ಮಾಡಿದ್ರೆ, ನೀವು ಯಾರಿಗಾದ್ರೂ ತುಂಬ ಬೇಕಾದವ್ರಿಗೆ ಏನಾದರೂ ಗಿಫ್ಟ್ ಕೊಡ್ತಿದ್ದೀರಾ ಅಂತಂದರೆ ನನ್ನ ಪ್ರಕಾರ ಅವ್ರಿಗೇನು ಅವಶ್ಯಕತೆ ಇರುತ್ತೆ ಅದನ್ನು ಕೊಡಿ. ನಂಗೆ ಗೊತ್ತು ಹರ್ಷಿತಾ ಅವ್ರಿಗೆ ಆನ್ಸರ್ ಕೇಳಿ ತುಂಬ ನಕ್ಕಿರ್ತೀರ ಅಂತ. ಆಬ್ವಿಯಸ್ಲಿ ಎಲ್ಲರಿಗೂ ನಗು ಬರುತ್ತೆ. ಕ್ವಶನ್ ಏನು? ಅದೇ ಬ್ರೋ, ನಿಮ್ಮ ವೈಫ್ಗೆ ಕೊಟ್ಟಿರೋ. ಗೊತ್ತಾಯ್ತಲ್ಲ ಹರ್ಷಿತಾ ಅವರೇ, ಇದೇ ನಾನು ಕೊಟ್ಟಿದ್ದೆ ಗಿಫ್ಟ್. ಜರ್ಸಿ ನಂಬರ್ 44. ಬ್ರದರ್, ಯಾಕೆ ನೀವು ಒಂದು ಫ್ಯಾನ್ಸ್ ಮೀಟಪ್ ಮಾಡಬಾರ್ದು? ಬ್ರದರ್, ನಾನು ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿಲ್ಲ ಅಂತ ಅನ್ಕೊತೀನಿ. ಬೆಳೆದಾಗ ಖಂಡಿತ ಮಾಡ್ತೀನಿ. ಎಲ್ಲರೂ ಸಿಗೋಣ, ಎಲ್ಲರೂ ಮಾತಾಡೋಣ. ನಮ್ದೇನು ಎಕ್ಸ್ಪೀರಿಯನ್ಸ್ ಇದೆ, ನಮ್ದೇನು ಮೆಮೊರೀಸ್ ಇದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ತುಂಬ ಇಷ್ಟ ನನಗೆ. ಖಂಡಿತ ಮಾಡ್ಕೋತೀವಿ. ಒಂದೊಳ್ಳೆ ರೀಚ್ ಸಿಕ್ಮೇಲೆ ಖಂಡಿತ ಎಲ್ಲ ಸಿಗೋಣ, ಒಂದು ಮೀಟಪ್ ಮಾಡೋಣ, ಒಂದೊಳ್ಳೆ ಜಾಗದಲ್ಲೆಲ್ಲ ಸಿಗೋಣ. ಥ್ಯಾಂಕ್ಸ್, ನಮ್ಮನ್ನು ಆ ರೇಂಜಿಗೆ ಟ್ರೀಟ್ ಮಾಡ್ತಿರೋದಕ್ಕೆ. ನೆಕ್ಸ್ಟ್ ಜೆ ಕಿರಣ್ 69 ಅವ್ರು ಕೇಳಿರೋದು ತುಂಬ ಪರ್ಸ್ನಲ್ ಆಗಿ ಕೇಳಿದ್ದಾರೆ. ಸ್ವೀಟ್ನೆಸ್ ಯಾವಾಗ? ಕೆಲವೊಂದು ಡ್ರೀಮ್ಸ್ ಇದ್ದಾವೆ, ಆ ಡ್ರೀಮ್ಸ್ ಫುಲ್ಫಿಲ್ ಆದಮೇಲೆ ಮಾಡ್ಕೊತೀವಿ ಅಷ್ಟೇ. ವಸಂತ್ ಕುಮಾರ್, ನಿಮ್ಮ ಲವ್ ಸ್ಟೋರಿ ವ್ಲಾಗ್ ಮಾಡಿ. ಬ್ರದರ್, ಖಂಡಿತ ಮಾಡ್ತೀನಿ, ಲವ್ ಸ್ಟೋರಿ ವ್ಲಾಗ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ಸ್ಟಾಗ್ರಾಮಲ್ಲಿ ಏನಿಲ್ಲ, ಜಸ್ಟ್ 50K ಫಾಲೋವರ್ಸ್ ಆದಮೇಲೆ ನಾನು ಮಾಡ್ತೀನಿ. ಹರ್ಷಿತ್, ಓಕೆ, ಸಾರಿ ಫಾರ್ ಇಂಟ್ರಪ್ಷನ್. ಗೋಪ್ರೋ ಬ್ಯಾಟ್ರಿ ಹೀಟ್ ಆಗಿ ಆಫ್ ಆಗಿತ್ತು. ನೆಕ್ಸ್ಟ್ ಕೇಳು. ನೆಕ್ಸ್ಟು ಗಂಗೂಪತಿ ಫಾರ್ ಎವರ್. ವಾಟ್ ಈಸ್ ಯುವರ್ ಇನ್ಸ್ಪೈರ್ ಟು ಡೂ ವಿಡಿಯೋಸ್? ಇನ್ಸ್ಪಿರೇಷನ್ ಅಂತ ಅಂದರೆ ಒಂದು ಆಸೆ ಇತ್ತು ತುಂಬ ದಿನದಿಂದ, ನಾನು ಯೂಟ್ಯೂಬ್ ಮಾಡಬೇಕಂತ. 2020 ಅನ್ಕೊತೀನಿ, 20ಇಂದ ಅಂದ್ಕೊಂಡಿದ್ದೆ ಮಾಡಬೇಕಂತ. ಸೇಮ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕಂತ ಅಂದ್ಕೊಂಡಿದ್ದೆ. ಮೋಟೋ ವ್ಲಾಗಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಟ್ರಾವೆಲಿಂಗ್ ವೀಡಿಯೋಸ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಇನ್ನೊಂದು ಬಂದು ಸ್ವಲ್ಪ ಫಿಟ್ನೆಸ್ ರಿಲೇಟೆಡ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇಷ್ಟು ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಅದು ಇವತ್ತು ಅದರಲ್ಲಿ ಎಲ್ಲ ಫುಲ್ಫಿಲ್ ಆಗಿಲ್ಲ, 1-2 ಮಾಡ್ತಿದ್ದೀನಿ, ಇನ್ನೂ ಸ್ವಲ್ಪ ಇದ್ದಾವೆ, ಅದು ಮಾಡ್ತೀನಿ. ಇನ್ನೊಂದಂದರೆ ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೊಂದು ದೊಡ್ಡ ಟ್ರಾಜಿಡಿ. ಅದನ್ನು ಇನ್ನೊಂದು ವೀಡಿಯೋದಲ್ಲಿ ನಾನು ಹೇಳ್ತೀನಿ ಹೆಂಗೆ ಸ್ಟಾರ್ಟ್ ಮಾಡಿದೆ ಅಂತ. ಓಕೆ, ಇದು ನೇಮ್ ಇಲ್ಲ, _0_1 ಇದೆ. ಲವ್ ಬ್ರೋ, ಲವ್. ಮಿಥುನ್ ಗೌಡ, ಟೆಲ್ ಅಬೌಟ್ ಯುವರ್ ಲವ್ ಸ್ಟೋರಿ. ಖಂಡಿತ ಹೇಳ್ತೀನಿ ಬ್ರದರ್, ಒಂದು ಟೈಮ್ ಬರುತ್ತೆ. ಹೋಗಿ ಆದಷ್ಟು ಬೇಗ ಇನ್ಸ್ಟಾಗ್ರಾಮಲ್ಲಿ ಜಸ್ಟ್ 50,000 ಜನ ಫಾಲೋವರ್ಸ್ ಆಗಿ ಖಂಡಿತ ಹೇಳ್ತೀನಿ. ನೆಕ್ಸ್ಟ್ ಪುನೀತ್ ಕ್ಯಾಡ್ಬರಿ. ಬ್ರೋ, ನಿಮ್ದು ಯಾವ ಊರು ಮತ್ತು ನಿಮ್ದು ಲವ್ ಮ್ಯಾರೇಜಾ? ಬರೀ ಇದೇ ಕ್ವಶನ್ಸ್. ಓಕೆ, ರಿಪೀಟೆಡ್ ಕ್ವಶನ್ಸ್ ಮತ್ತೆ ಇದು ಮಾಡೋಣ, ಬೇರೆ ಕ್ವಶನ್ಸ್ ಏನಾಗಿದೆ ನೋಡು. ರಾಘು ತಿಮ್ಮಪ್ಪ, ಏನು ಸಮಾಚಾರ? ಅವೆಲ್ಲ ಬಿಡು, ಓಕೆನಾ? ನೆಕ್ಸ್ಟ್ ಕ್ವಶನ್ಸ್ ಇದ್ರೆ ಮಾತ್ರ.
ರಿಯಲಿ ನೈಸ್ ವ್ಲಾಗ್ಸ್ ಕನ್ನಡ ಕಮ್ಯುನಿಟಿ ಬೆಳಬೇಕು. ಕುಮಾರ್ ಹೌದು ಅವ್ರು ಬ್ರದರ್, ಬೆಳೆಸಿ ಕನ್ನಡ ಕಮ್ಯುನಿಟಿ ನಾವು ಬೆಳೆಸೋದ್ಕಿಂತ ನೀವು ಸಪೋರ್ಟ್ ಮಾಡಿ ಬೆಳೆಸ್ಬೇಕು. ನಿಮ್ಮ ಹೆಂಡತಿ ಊರು ಯಾವುದು? ಆಲ್ಮೋಸ್ಟ್ ಲವ್ ಮ್ಯಾರೇಜಾ ಬ್ರದರ್? ಎಲ್ಲ ಅದೇ ಲವ್ ಕ್ವಶನ್ಸ್ ಸ್ಟೋರಿ ಇದಾವೆ. ಬ್ಲಾಗ್ ಮಾಡಿ. ಇನ್ನೊಂದಿದೆ ವೆನ್ ಯು ಪ್ರಪೋಸ್. ಪ್ರಪೋಸ್ ಮಾಡಿದಂತ ಅಂದ್ರೆ ಕರೆಕ್ಟಾಗಿ ಹೇಳಲ್ಲ. ಇಲ್ಲ ಹೇಳ್ತೀನಿ, ಅದಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ಡೇ ಇದೆ. ಅವತ್ತು ಪ್ರಪೋಸ್ ಮಾಡಿದ್ದೀನಿ, ನೆನಪಿದೆ, ಡೇಟಲ್ಲಿ ನೆನಪಿದೆ ನನಗೆ. ಆದರೆ ಏನಾಯ್ತು ಅಂತಂದರೆ ನಾನು ಪ್ರಪೋಸ್ ಮಾಡೋಕ್ಕೂ ಮುಂಚೆ ಅಂದರೆ ನಾವೊಂದು 6 ತಿಂಗಳಿಂದನೇ ಪರಿಚಯ ಆಗಿದ್ವಿ. ನಾನು ಪ್ರಪೋಸ್ ಮಾಡೋಕ್ಕಿಂತ 6 ತಿಂಗಳಿಂದ ಪರಿಚಯ ಆಗಿದ್ದೆ. 6 ತಿಂಗಳಿಂದ ಪರಿಚಯ ಆಗಿ ಒಂದೂವರೆ ತಿಂಗಳು ಅಷ್ಟರಲ್ಲೇ ನಾವು ಕಮಿಟ್ ಆಗಿಬಿಟ್ವಿ, ಮದುವೆ ಆಗ್ತೀವಿ ನಾವು ಅಂತ. ಅಲ್ಲಿವರೆಗೂ ಯಾರು ಪ್ರಪೋಸ್ ಮಾಡಿಲ್ಲ. ಪ್ರಪೋಸ್ ಮಾಡೋಕ್ಕೆ ಮುಂಚೆನೇ ಕಮಿಟ್ ಆಗಿದ್ವಿ ನಾವು ಮದುವೆ ಆಗ್ತೀವಿ ಅಂತ. ಅದಾದಮೇಲೆ ದಿನ ಇವಳ ಬರ್ಡೇ ದಿನ ನಾನು ಹೋಗಿ ಪ್ರಪೋಸ್ ಮಾಡಿದೆ ಇವಳಿಗೆ. ಪ್ರಪೋಸ್ ಮಾಡಿ ಏನಕ್ಕೆ ಮಾಡಿದ್ದೆ ಅಂದರೆ, ಆ ದಿನ ಫಸ್ಟ್ ಥಿಂಗ್ ನಾನು ಹೇಳ್ತೀನಿ, ನಂಗೆ ನೆನಪಿರ್ಬೇಕಂತ. ನನಗೆ ನೆನಪಿರ್ಬೇಕಂತ. ನಿಮ್ಗೆ ಕ್ಲಿಪ್ ಇರ್ಬೋದು ಅನ್ಕೊಂತೀನಿ, ಅದು ವಿಡಿಯೋ ಇದೆ ಇದೆಲ್ಲ. ನಾನು ಪ್ರಪೋಸ್ ಮಾಡಿರೋ ಒಂದು ವಿಡಿಯೋ ಇದೆ, ಆ ವಿಡಿಯೋ ಹಾಕ್ತೀನಿ ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದಂದ್ರೆ ಆ ರೋಸ್ ಕೊಟ್ಟಿದ್ದೀನಿ ನಾನು ಪ್ರಪೋಸ್ ಮಾಡ್ಬೇಕಾದ್ರೆ. ಆ ರೋಸ್ ಇನ್ನೂ ಮಾಡಿ ಇಟ್ಕೊಂಡಿದ್ದಾಳೆ ಇವಳು. ಅದು ಫೋಟೋ ತೆಗೆದು ಅದೊಂದು ಹಾಕ್ತೀನಿ ನೋಡ್ಕೊಳ್ಳಿ. ಅವತ್ತು ಪ್ರಪೋಸ್ ಮಾಡಿದೆ, ಇವಳು ಬರ್ಡೇ ದಿನ March 1, 2021 ನಾನು ಪ್ರಪೋಸ್ ಮಾಡಿದ್ದು. ಓಕೆನಾ? ಕರೆಕ್ಟ್ ಡೇಟ್ ತಾನೆ? ಕರೆಕ್ಟ್ ಡೇಟ್ ಅಷ್ಟೇ. ನೆಕ್ಸ್ಟು 21. ಓಕೆ, ಆಲ್ಮೋಸ್ಟ್ ಕವರ್ ಆಗಿದೆ. ಇನ್ನು ರಿಪೀಟೆಡ್ ಕ್ವಶನ್ಸ್ ತುಂಬ ಇದ್ದಾವೆ. ಅದರಲ್ಲಿ ನಿಮ್ಗೆ ಯಾವ್ದು ಬೇಕಿದೆ ಸೆಲೆಕ್ಟಿವ್ ಕ್ವಶನ್ಸ್ ಮಾತ್ರ ನನಗೆ ಆನ್ಸರ್ ಮಾಡಿದ್ದೀನಿ. ಕಮೆಂಟ್ಸ್ ತುಂಬ ಮಾಡಿದ್ರು, ತುಂಬಾ ಥ್ಯಾಂಕ್ಸ್. ಇನ್ನೂ ನಾವು ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇವಾಗ ಆಲ್ರೆಡಿ ಒಂದು 13-14 ಮಿನಿಟ್ಸ್ ಆಗಿರುತ್ತೆ. ಇನ್ನು ಅವರ್ಗಟ್ಟಲೆ ಹೋಗುತ್ತೆ. ಅದಕ್ಕೋಸ್ಕರ ನನ್ನ ಬಗ್ಗೆ ಇವಳ ಬಗ್ಗೆ ನಿಮ್ಗೊಂದು ಕ್ಲಾರಿಟಿ ಸಿಕ್ತಂತ ಅಂದ್ಕೊಂಡಿದ್ದೀನಿ. ನಂದು ಇನ್ನೊಂದು ಸಲ ಲಾಸ್ಟಲ್ಲಿ ಹೇಳ್ಬಿಡ್ತೀನಿ ಕೇಳಿ ಇವಾಗ ಏನಂತ. ನಾನು ಮೆಕ್ಯಾನಿಕಲ್ ಮಾಡಿ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ. ಇವಳು ಬಂದು BSc ಫೈನಲ್ ಇಯರು, ತುಮಕೂರಲ್ಲಿ ಕಾಲೇಜ್ಗೆ ಹೋಗ್ತಿದ್ದಾಳೆ, ಯೂನಿವರ್ಸಿಟಿ ಕಾಲೇಜು. ಇನ್ನೊಂದು 2 ತಿಂಗಳಿದೆಯಲ್ಲ ಕಾಲೇಜು, ಇನ್ನೊಂದು 2 ತಿಂಗಳಿದೆ ಅಷ್ಟೇ ಕಾಲೇಜ್ ಮುಗಿಯುತ್ತೆ. ನಾನು ಹಿಂದೂಪುರಲ್ಲಿ ಕೆಲಸ ಮಾಡ್ತಿದ್ದೀನಿ. ಇವಳು ಇಲ್ಲೇ ಇರ್ತಾಳೆ, ಇವ್ರ ಮನೆಯಲ್ಲೇ ಇರ್ತಾಳೆ, ನಾನು ಅಲ್ಲಿರ್ತೀನಿ. ನಾನು ವಾರಕ್ಕೊಂದ್ಸಲ, ವಾರಕ್ಕೆ 2 ಸಲ ಇಲ್ಲಿಗೆ ಓಡಾಡ್ತೀನಿ. ನಮ್ಮ ಸ್ವಂತ ಊರು ಬಂದು ನರಸೀಪುರ ಅಂತ, ಅರಸೀಕೆರೆ ಹತ್ರ. ಅಲ್ಲಿ ಅಪ್ಪ ಅಮ್ಮ ಅಣ್ಣ ಅದಕ್ಕೆ ತಂಗಿ ಬಾವ ಎಲ್ಲ ಅಲ್ಲಿರ್ತಾರೆ ಊರಲ್ಲಿ. ನಾವು ಸದ್ಯಕ್ಕೆ ಇಲ್ಲಿದ್ದೀವಿ. ಇಷ್ಟು ನನ್ನ ಲೈಫ್ ಸ್ಟೋರಿ. ಆಮೇಲೆ ಹಿಂಗೆ ಟ್ರಾವೆಲಿಂಗ್ ವ್ಲಾಗ್ಸ್ ಮಾಡ್ತಿರ್ತೀವಿ. ತುಮಕೂರು ಸುತ್ತಮುತ್ತ ಯಾವುದೇದು ನೋಡೋ ಅಂಥ ಪ್ಲೇಸಸ್ ಇದ್ದಾವೆ. ನೀವು ಹೋಗೋಕ್ಕಾಗದಿರೋಂಥ ಪ್ಲೇಸಸ್, ಟೈಮ್ ಇಲ್ತಾ ಇರೋದು, ಪಾಪ ಬಿಸಿ ಶೆಡ್ಯೂಲ್ಸ್ ಇರುತ್ತೆ, ನಿಮ್ಗೆ ಯಾವುದೋ ಪ್ಲೇಸ್ ನೋಡೋದಕ್ಕಾಗಿರಲ್ಲ, ಮಿಸ್ ಮಾಡ್ಕೊಂಡಿರ್ತಾರೆ. ಅಂಥ ಪ್ಲೇಸ್ನ ನಾವು ಇವಾಗ ಸದ್ಯಕ್ಕೆ ತೋರಿಸಿದ್ದೀವಿ. ಸ್ವಲ್ಪ ದಿನದಲ್ಲಿ ತೋರಿಸಿ ಒಂದು ಮೆಟ್ಲು ಇನ್ನೊಂದು ಮೆಟ್ಲು ಹಂಗೆ ಎತ್ಕೊಂಡು ಇನ್ನೂ ಹೋಗೋದಿದೆ ತುಂಬ ಮುಂದೆ. ಫಸ್ಟ್ ನಮ್ಮ ಸರೌಂಡಿಂಗ್ ಏನಿದೆ ನಾವು ಕ್ಲಿಯರ್ ಮಾಡಿಕೊಂಡು ಮುಂದೆ ಹೋಗೋದಕ್ಕೆ ಇಷ್ಟಪಡ್ತೀವಿ. ಅದಕ್ಕೋಸ್ಕರ ಫಸ್ಟ್ ತುಮಕೂರು ತೋರಿಸಿದ್ವಿ. ಇದಾಗಿತ್ತು ನಮ್ಮ Q&A. ಆಮೇಲೆ ಕಮೆಂಟ್ಸ್ ಹಾಕ್ತೀರಾ, ನೀನು ಹೆಂಡ್ತಿ ಮಾತಾಡಿಲ್ಲ ಗುರು ಅಂತ, ದಯವಿಟ್ಟು ಮಾತಾಡು. ಏನು ಮಾತಾಡೋದು ಹೇಳಿದ್ನಲ್ಲ ಇಲ್ಲಿ ಅಷ್ಟೇ. ಲವ್ ಮ್ಯಾರೇಜ್ ಆಗಿತ್ತು, 1-2 ತಿಂಗಳಾಯಿತು. ತುಂಬಾ ಖುಷಿಯಾಗಿದ್ದೀವಿ. ಜಗಳಗಳು ಚಿಕ್ಕ ಪುಟ್ಟದ್ದು ಅವಾಗ ಆಗ್ತಿರುತ್ತೆ. ಎಲ್ಲ ಇವರಿಂದನೇ ಆಗ್ತಿರುತ್ತೆ. ನಾನು ಹೇಳ್ತೀನಿ, ನನ್ನಿಂದನೇ ಜಗಳ ಆಗುತ್ತೆ. ಯಾಕೆಂದರೆ ಸ್ವಲ್ಪ ಕೋಪ ಜಾಸ್ತಿ ನನಗೆ. ಮೊನ್ನೆನೂ ಜಗಳ ಆಡಿದೆ ಅಲ್ವಾ, ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ ನಮ್ಮದು ಜಗಳ ಅಂತ ಹೇಳಲ್ಲ. ಏನಕ್ಕೆ ಅಂದರೆ ಜಗಳ ಅಂದರೆ ಇಬ್ಬರು ಮಾಡಿದ್ರೆ ಜಗಳ ಆಗುತ್ತೆ. ಆರ್ಗ್ಯುಮೆಂಟ್ ಆದ್ರೂ ಅಷ್ಟೇ, ಇಬ್ಬರು ಮಾಡಿದ್ರೆ ಆರ್ಗ್ಯುಮೆಂಟ್ ಆಗುತ್ತೆ. ನಮ್ದೇನಾಗುತ್ತೆ, ನಾನು ಬೈತೀನಿ, ಅವ್ಳು ಬೈಸ್ಕೋತಾಳೆ, ಸಿಂಪಲ್. ನಾವು ಜಗಳ ಆಗಲ್ಲ, ಬೈತೀನಿ ಅಷ್ಟೇ. ಮೊನ್ನೆ ಹಂಗೆ ಆಗಿ ಮತ್ತೆ ಅಲ್ಲಿಂದ 80 ಕಿಲೋಮೀಟರ್ ನೈಟಲ್ಲಿ ಬಂದಿದ್ದೀನಿ. ಅದು ಒಂದು ಇವ್ರದ್ದು ಆಯ್ತಾ, ಬೈದ್ ಬಿಡೋದು ಓಕೆನಾ. ಆಮೇಲೆ ಸಮಾಧಾನ ಮಾಡಕ್ಕೆ ಅಲ್ಲಿಂದ ಇಲ್ಲಿವರೆಗೂ 80 ಕಿಲೋಮೀಟರಿಂದ ಅಲ್ಲಿಗೆ ಬರ್ತೀನಿ ಸಮಾಧಾನ ಮಾಡಕ್ಕೆ. ಏನು ಮಾಡೋಣ ಹೇಳಿ, ಹೊಸ್ತಲ್ಲ ಅದಕ್ಕೆ. ಆಮೇಲೆ ಹಾಡೋದಾಗ್ತಾರೆ, ಖಂಡಿತ ಬರಲ್ಲ. ಏನು ನನ್ಗೆ 5 ನಿಮಿಷ ಅವ್ರು ಏನಾದರೂ ಅಂದ್ರು ಅಷ್ಟೇ ಅಥವಾ ಜಗಳ ಮಾಡಿದ್ರು ಅಷ್ಟೇ, 5 ನಿಮಿಷ ಅದ್ರ ಮೇಲೆ ನಾನೇ ಹೋಗಿ ಮಾತಾಡ್ತಿರ್ತೇನೆ. ನನ್ಗೆ ಒಂಥರ ಹೆಂಗಂದ್ರೆ ಇಲ್ಲ, ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ಇದುವರೆಗೂ ಜಗಳ ಅಂತ ಯಾವತ್ತೂ ಮಾಡಿಲ್ಲ. ಅವಳು ಫಸ್ಟ್ ಆಫ್ ಆಲ್ ಏನಂದರೆ ಆರ್ಗ್ಯೂ ಮಾಡಲ್ಲ. ನಾನು ಏನಾದರೂ ಬೈದರೆ ಬೇಜಾರಾಗ್ತಾಳೆ, ಕೋಪ ಮಾಡ್ಕೊಳಲ್ಲ. ಅದು ಬೆಸ್ಟ್ ಪಾರ್ಟ್. ನಾನು ಬೈಯೋರು ಎಷ್ಟು ಸಲ ಅಂತ ಬೈತೀರಾ, ಎಷ್ಟೊತ್ತು ಅಂತ ಬೈತೀರಾ, ಸುಮ್ಮನೆ ಆಗ್ತೀರಾ. ಯಾರಾದರೂ ಕಪಲ್ಸ್ ವಿಡಿಯೋ ನೋಡ್ತಿದ್ರೆ ನಾನು ನಿಮ್ಗೊಂದು ಸಜೆಷನ್ ಹೇಳ್ತೀನಿ. ನಿಮ್ಮ ಮುಂದೆ ಇರೋರು ನಿಮಗೆ ಕೂಗಾಡ್ತಿದ್ರೆ ನಿಮ್ಮ ಮೇಲೆ ಸುಮ್ಮನೆ ಬೈಸ್ಕೊಳ್ರಿ, ಪರವಾಗಿಲ್ಲ, ಸುಮ್ಮನೆ ಬೈಸ್ಕೊಳ್ರಿ. ಅದೇ ಇವ್ರಿಗೆ ಏನದು, ಅವಳು ಬೈದಿಲ್ಲ ನನಗೆ ಯಾವತ್ತು, ನಾನು ಬೈಸ್ಕೊಳ್ಳೋಣ ಅಂತಂದರೆ ಬೈದೆ ಬೈಸ್ಕೊಂಡು ಸುಮ್ಮನೆ ಆಗಿ ಸಾಕು ವಿಡಿಯೋ ತುಂಬ ಇಲ್ಲ, ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಸೊ ಇಷ್ಟ ಆಗಿತ್ತು ನಮ್ಮ Q&A. ಐ ಹೋಪ್ ನಮ್ದೆಲ್ಲ
ನಿಮ್ದೆಲ್ಲ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಿದ್ವಿ ಅಂತ ಅನ್ಕೊಂತೀನಿ. ಯಾವ್ದಾದ್ರು ಕ್ವಶನ್ಸ್ ಮಿಸ್ ಆಗಿದ್ರೆ ಹೇಳಿ, ಓಕೆನಾ? ಹೇಳಿ, ಡಿ ಎಮ್ ಮಾಡಿ. ನಿಮ್ಮ ಡೈರೆಕ್ಟ್ ಮೆಸೇಜಲ್ಲೇ ನಾನು ನಮ್ದೇನಿರುತ್ತೆ ಎಲ್ಲ ಹೇಳ್ತೀನಿ. ಇವಾಗ ಒಂದು ಕ್ಲಾರಿಟಿ ಬಂದಿದೆ ಅಂತ ಅನ್ಕೊತೀನಿ. ಇನ್ನು ಮುಂದೆ ಇಷ್ಟಪಟ್ಟು ವೀಡಿಯೋಸ್ನ ನೋಡಿ. ಗೊತ್ತಾಗಿದೆ ಪ್ರವೀಣ ಯಾರು, ಕೀರ್ತನ ಯಾರು. ಮತ್ತು ನನ್ನ ರಿಯಲ್ ನೇಮ್ ಪ್ರವೀಣ ಎಸ್ ಆ್ಯಸ್ ಪರ್ ಆಧಾರ್ ಕಾರ್ಡ್. ಇವಳ ನೇಮ್ ಬಂದು ಕೀರ್ತನ ಎಸ್ ಆ್ಯಸ್ ಪರ್ ಆಧಾರ್ ಕಾರ್ಡ್, ಆ್ಯಸ್ ಪರ್ ಪ್ಯಾನ್ ಕಾರ್ಡ್ ಅಷ್ಟೇ. ಓಕೆ, ವಿಡಿಯೋನ ಅಲ್ಲಿಗೆ ಹೆಣ್ಣು ಮಾಡ್ತಿದ್ವಿ. ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ. ಬೆಟ್ಟದ ವಿಡಿಯೋ ಹಾಕ್ತೀನಿ, ಇದು ತುಂಬಾ ಸಕ್ಕತ್ತಾಗಿದೆ ನೋಡಿ. ಹಂಗೆ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಫಾಲೋ ಮಾಡ್ತಿಲ್ಲ ಹೋಗಿ ಫಾಲೋ ಮಾಡಿ ಪ್ರವೀಣ್ ಶೈವ. ಮತ್ತು ಯೂಟ್ಯೂಬಲ್ಲಿ ಯಾರು ಫಾಲೋ ಮಾಡ್ತಿಲ್ಲ ಹೋಗಿ ಯೂಟ್ಯೂಬಲ್ಲಿ ಫಾಲೋ ಮಾಡಿ ಪ್ರವೀಣ್ ಶೈವ. ಸೇಮ್ ಟಾಟಾ, ಬೈ ಬೈ, ಸಿ ಯು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.